ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಸೊ ಒಂದು ಸಿಂಪಲ್ ಆದ ಒಂದು ತುಂಬಾ ಆನ್ ಪಾಯಿಂಟ್ ಆಗಿರುವಂತಹ ಒಂದು ವಿಡಿಯೋ ಇಲ್ಲಿ ಮಾಡ್ತೀನಿ ನಾನು. ತುಂಬಾ ಒಂದು ಪ್ರಶ್ನೆ ಬರುತ್ತೆ, ಸರ್ ಇಷ್ಟೊಂದು ಪ್ರಾಡಕ್ಟ್ ಇರುತ್ತೆ ಸ್ಕಿನ್ ಕೇರ್ ಅಲ್ಲಿ, ಕೋಜಿಕ್ ಆಸಿಡ್, ಹ್ಯಾಲುರಾನಿಕ್ ಆಸಿಡ್, ನೈಸಿನಾಮೈಡ್, ಸ್ಯಾಲಿಸಿಲಿಕ್ ಆಸಿಡ್, ಸೋ ಮೆನಿ ಇಂಗ್ರೀಡಿಯೆಂಟ್. ಯಾವ ಸ್ಕಿನ್ ಪ್ರಾಬ್ಲಮ್ಗೆ ಯಾವ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ಕೊಳ್ಬೇಕಂತಾನೆ ಒಂದು ಪ್ರಶ್ನೆ ಸರ್. ಅದನ್ನೊಂದು ಸಿಂಪಲ್ ಆಗಿ ನಾನು ಹೇಳ್ಬೇಕಾದ್ರೆ ಈ ವಿಡಿಯೋ ನಿಮಗೆ ಆದಷ್ಟು ಹೆಲ್ಪ್ಫುಲ್ ಆಗುವಂಥದ್ದು. ಸೊ ಇದನ್ನೊಂದು ಶೇರ್ ಮಾಡಿ, ಸೇವ್ ಮಾಡಿ, ಹಾಗೂ ಈ ಒಂದು ಪೇಜಿಗೆ ನೀವು ಹೊಸತಾಗಿದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸತೊಂದು ಪೇಜ್, ಹೊಸತೊಂದು ಪ್ರಯತ್ನ, ಕರ್ನಾಟಕದವರಿಗೆ ಮಾತ್ರ, ಕನ್ನಡದಲ್ಲೇ ಈ ವಿಡಿಯೋಸ್ ಬರುತ್ತೆ. ಸೊ ಇವತ್ತಿನ ವಿಡಿಯೋಸ್ ನಾವು ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಮೋರ್ ಡಿಲೇ. ಯಾವ ಪ್ರಾಬ್ಲಮ್ಗೆ ಯಾವ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಳ್ಬೇಕಂತ, ಲೆಟ್ಸ್ ಗೋ. ಈಗ ವಿಂಟರ್ ಸೀಸನ್ ಬಂದಾಗ ಒಂದು ಪ್ರಾಬ್ಲಮ್ ಬರುತ್ತೆ, ಏನಂದ್ರೆ ತುಂಬಾ ಜನರಿಗೆ ಡ್ರೈನೆಸ್ ಆಫ್ ದ ಫೇಸ್ ಆಗುತ್ತೆ. ಕೆಲವರಿಗೆ ಸಮ್ಮರ್ ಸೀಸನ್ ಅಲ್ಲಿ ಬರುತ್ತೆ, ಇಟ್ ಡಸಂಟ್ ಮ್ಯಾಟರ್, ಬಟ್ ಸ್ವಲ್ಪ ಮಾಯ್ಶ್ಚರ್ ಕಂಟೆಂಟ್ ಕಮ್ಮಿ ಇದ್ರೆ ಡ್ರೈನೆಸ್ ಆಫ್ ದ ಫೇಸ್ ಇಸ್ ವೆರಿ ಎವಿಡೆಂಟ್. ಸೊ ಇಂಥವರಿಗೆ ಇಮೇಜ್ ಕೂಡ ಹಾಕಿದ್ದೀನಿ ನೋಡಿ, ಇಂಥ ಒಂದು ಪ್ರಾಬ್ಲಮ್ ಬಂದವರಿಗೆ ನಿಮ್ಮ ಪ್ರಾಡಕ್ಟ್ ಅಲ್ಲಿ ಒಂದು ಹ್ಯಾಲ್ಯುರಾನಿಕ್ ಆಸಿಡ್, ಈ ಒಂದು ಇಂಗ್ರೀಡಿಯೆಂಟ್ ಇರಲೇಬೇಕು. ಈಗ ನಿಮ್ಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ಕೊಳ್ಬೇಕಂತ ಬೇಕಾದ್ರೆ ನಾನು ಹೊಸತಾಗಿ ಅದೊಂದು ವಿಡಿಯೋ ಮಾಡ್ತೀನಿ, ನೀವು ಇಷ್ಟೇ ಮಾಡ್ಕೊಳ್ಬೇಕು. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, 10,000 ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಬೇಕು. ಹಾಗೂ ಲೈಕ್ ಬಟನ್ ಒಂದು ಜಾಸ್ತಿ ಬೇಡಪ್ಪ, 1,000 ಲೈಕ್ಸ್ ಆಗ್ಬೇಕು ಅಷ್ಟೇ. ಆದಷ್ಟು ಶೇರ್ ಮಾಡಿ. ನಿಮಗೆ ಜೆನ್ವಿನ್ ಆದ, ವಿದೌಟ್ ಬ್ರ್ಯಾಂಡ್ ಪ್ರಮೋಷನ್ ಏನಿಲ್ಲಪ್ಪ, ಜೆನ್ವಿನ್ ಆದ ವರ್ಕ್ ಆಗುವಂತಹ ಒಂದು ಪ್ರಾಡಕ್ಟ್ ಬಗ್ಗೆ ಒಂದು ವಿಡಿಯೋ, ಹೊಸತಾಗಿ ಒಂದು ಹೊಸ ವಿಡಿಯೋ ಮಾಡ್ತೀನಿ. ಬಟ್ ಈ ಒಂದು ವಿಡಿಯೋದಲ್ಲಿ ಖಾಲಿ ಯಾವ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಳ್ಬೇಕಂತ ಮಾತ್ರ ನಾನು ಹೇಳ್ತೀನಿ, ನಿಮಗೆ ಬೇರೆ ಏನಿಲ್ಲ. ಸೊ ನಿಮಗೆ ಡ್ರೈನೆಸ್ ಇದ್ರೆ ಹ್ಯಾಲುರಾನಿಕ್ ಆಸಿಡ್ ಅಂತ ಒಂದು ಇಂಗ್ರೀಡಿಯೆಂಟ್ ನಿಮ್ಮ ಪ್ರಾಡಕ್ಟ್ ಅಲ್ಲಿ ಇದ್ದೇ ಇರಬೇಕು. ಸೆಕೆಂಡ್ ಆಗಿ ಬರುತ್ತೆ ಪಿಗ್ಮೆಂಟೇಷನ್. ಬಹಳ ಒಂದು ಕಾಮನ್ ಆಗಿ ಕೇಳ್ಬಟ್ಟ ಒಂದು ಪ್ರಾಬ್ಲಮ್ ತುಂಬಾ ಹೆಂಗಸರಲ್ಲಿ ಆಗಿರ್ಬೋದು, ಹುಡುಗರಲ್ಲಿ ಆಗಿರ್ಬೋದು. ಯಾಕಂದ್ರೆ ತುಂಬಾ ಬಿಸಿಲಿಗೆ ಹೋಗ್ತಾರೆ, ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ಅಲ್ಲಲ್ಲಿ ಕಪ್ಪು ಚುಕ್ಕಿ, ಡಾರ್ಕ್ ಸ್ಪಾಟ್ಸ್. ನೀವು ತುಂಬಾ ಬೆಳ್ಳಗಿದ್ರೆ ದೂರದಿಂದನೇ ನಾವು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ, ಇವರಿಗೊಂದು ಡಾರ್ಕ್ ಸ್ಪಾಟ್ಸ್ ಉಂಟಪ್ಪ, ಒಂದು ಪಿಗ್ಮೆಂಟೇಷನ್ ಆಗಿದೆ. ತುಂಬಾ ಒಂದು ಅನ್ಈಸಿನೆಸ್ ಆಗುತ್ತೆ ನಿಮಗೆ ಕೇಳಿದ ತಕ್ಷಣ ಇಂಥ ಒಂದು ಸ್ಟೇಟ್ಮೆಂಟ್ಸ್ ಎಲ್ಲ. ಸೊ ಪಿಗ್ಮೆಂಟೇಷನ್ ಇದ್ರೆ ನಿಮ್ಮ ಪ್ರಾಡಕ್ಟ್ ಅಲ್ಲಿ ಒಂದು ಕೋಜಿಕ್ ಆಸಿಡ್ ಇಂಗ್ರೀಡಿಯೆಂಟ್ ಅಬ್ಸಲ್ಯೂಟ್ಲಿ ಇರಬೇಕು. ಈ ಕೋಜಿಕ್ ಆಸಿಡ್ ಇಂಗ್ರೀಡಿಯೆಂಟ್ ನೀವು ದಿವಸ ಯೂಸ್ ಮಾಡ್ಕೊಂಡ್ರೆ 30-45 ಡೇಸ್ ನಿಮಗೆ ನಿಮ್ಮ ಪಿಗ್ಮೆಂಟೇಷನ್ ಇಲ್ಲ ಡಾರ್ಕ್ ಸ್ಪಾಟ್ಸ್ ಏನುಂಟು ಎಲ್ಲ ಕಡಿಮೆ ಆಗುತ್ತೆ. ಸೊ ಇದನ್ನೊಂದು ಯೂಸ್ ಮಾಡ್ಕೊಳ್ಳಿ. ಥರ್ಡ್ ಆಗಿ ಬರುತ್ತೆ ಆಕ್ನಿ, ಅಂದ್ರೆ ಪಿಂಪಲ್ಸ್, ಮೊಡವೆಗಳು ಬರ್ಲಿಕ್ಕೆ ತುಂಬಾ ರೀಸನ್ಸ್ ಉಂಟು ಸರ್. ಥೈರಾಯ್ಡ್, PCOD, ಹೆಣ್ಮಕ್ಳಲ್ಲಿ PCOD, ಲೈಫ್ ಸ್ಟೈಲ್ ಸರಿಯಾಗಿಲ್ಲ, ಏನೇನು ತಿಂತೀರಾ, ಕರೆಕ್ಟಾಗಿ ತುಂಬಾ ಸ್ಟ್ರೆಸ್ ಮಾಡ್ಕೊಳ್ತೀರಾ, ನಿದ್ದೆ ಸರಿಯಾಗಿಲ್ಲ, ತುಂಬಾ ರೀಸನ್ಸ್. ಇದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡು ಅದು ಆದ ನಂತರ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಕೊಳ್ಬೇಕು. ನಿಮ್ಮ ಪ್ರಾಡಕ್ಟ್ ಅಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಇರಬೇಕು. ಪಿಂಪಲ್ಸ್ ಅಥವಾ ಆಕ್ನೆ, ಮೊಡವೆಗಳು ಏನಿದ್ರೆ ನಿಮ್ಮ ಪ್ರಾಡಕ್ಟ್ ಅಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ 2%, ಏನೋ ಪರ್ಸೆಂಟ್ ನಿಮ್ಗೆ ಹೇಳ್ತಾರೆ ನಿಮ್ಮ ಡಾಕ್ಟರ್, ಆ ಪರ್ಟಿಕ್ಯುಲರ್ ಪರ್ಸೆಂಟ್ ಇದು ಸ್ಯಾಲಿಸಿಲಿಕ್ ಆಸಿಡ್ ನೀವು ಯೂಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಮೊಡವೆಗಳೆಲ್ಲ ಮಾಯ. ಫೋರ್ತ್ ಆಗಿ ಬರುತ್ತೆ ಓಪನ್ ಪೋರ್ಸ್. ಈಗ ಓಪನ್ ಪೋರ್ಸ್ ಇದ್ದಾಗ ಏನಾಗುತ್ತೆ ಅಂದ್ರೆ ತುಂಬಾ ಟೈಪ್ಸ್ ಓಪನ್ ಪೋರ್ಸ್ ಇರುತ್ತೆ. ಇದು ಮುಖದಲ್ಲಿ ಒಂದು ಹೋಲ್ ತರ ಇರ್ತಾರಲ್ಲ, ಇಲ್ಲಿ ನೋಡಿ ಇನ್ನೊಂದು ಇಮೇಜ್ ಹಾಕಿದ್ದೀನಿ ನಾನು. ಹೋಲ್ ಇರುವ ತರ ಒಂದು ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ, ತುಂಬಾ ಜಾಸ್ತಿ ಇದ್ರೆ ಇದಕ್ಕೆ ಏನ್ ಮಾಡೋಕ್ಕಾಗಲ್ಲ ಸರ್, ಯಾವ ಪ್ರಾಡಕ್ಟ್ ಅದನ್ನ ಕಡಿಮೆ ಮಾಡೋಕ್ಕಾಗಲ್ಲ. ಸ್ವಲ್ಪ ಹಂತಿಗೆ ಕಡಿಮೆ ಆಗ್ಬಹುದು, ಬಟ್ ಜಾಸ್ತಿ ಏನಾಗಲ್ಲ. ಬಟ್ ಚಿಕ್ಕದಾಗಿದ್ರೆ ಡೆಫಿನೆಟ್ಲಿ ಈ ಪ್ರಾಡಕ್ಟ್ ಯೂಸ್ಫುಲ್ ಆಗುತ್ತೆ. ನಿಮ್ಮ ಪ್ರಾಡಕ್ಟ್ ಅಲ್ಲಿ ನಯಾಸಿನಮೈಡ್ ಎಂಬ ಒಂದು ಇಂಗ್ರೀಡಿಯೆಂಟ್ ಇರಲೇಬೇಕು. ನಯಾಸಿನಮೈಡ್ ಇದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸಿ ವಿಸಿಬಲ್ ರಿಸಲ್ಟ್ಸ್ ಜಸ್ಟ್ ಲೈಕ್ ದಟ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಡಲ್ನೆಸ್ ಆಫ್ ಯುವರ್ ಫೇಸ್. ನಿಮ್ಮ ಫೇಸ್ ತುಂಬಾ ಡಲ್ ಆಗೋಗ್ಬಿಟ್ಟಿದೆ, ನೋಡಿದ ತಕ್ಷಣ ಹೇಳ್ತಾರೆ ಏನಪ್ಪ ನಿಮ್ಮ ಮುಖ ಹೆಂಗೋ ಡಲ್ ಆಗೋಗ್ಬಿಟ್ಟಿದೆ. ಇದಕ್ಕೊಂದು ಸರಿಯಾದ ಒಂದು ಪರಿಹಾರ ಬೇಕಾದ್ರೆ ನಿಮ್ಮ ಪ್ರಾಡಕ್ಟ್ ಅಲ್ಲಿ ಒಂದು ವೈಟಮಿನ್ ಸಿ ಎಂಬ ಒಂದು ಇಂಗ್ರೀಡಿಯೆಂಟ್ ಇರಲೇಬೇಕು. ಸೊ ಇದು ತುಂಬಾ ಫಾರ್ಮುಲೇಷನ್ ಅಲ್ಲಿ ಬರುತ್ತೆ. ಕೆಲವೊಂದು ಟ್ಯಾಬ್ಲೆಟ್ಸ್, ಚ್ಯೂಯಬಲ್ ಚಾಕ್ಲೇಟ್ ಟೈಪ್ ಬರುತ್ತೆ ವೈಟಮಿನ್ ಸಿ. ಇಲ್ಲದ್ರೆ ನಿಮ್ಮ ಆಹಾರದಲ್ಲಿ ಸೇವಿಸ್ಕೊಳ್ಬಹುದು, ಆರೆಂಜಸ್, ಲೆಮನ್, ಸಿಟ್ರಿಕ್ ಆಸಿಡ್, ಎನಿ ಸಿಟ್ರಸ್ ಫ್ರೂಟ್ ದಟ್ ಕಂಟೇನ್ಸ್ ವೈಟಮಿನ್ ಸಿ. ಸೊ ಇದನ್ನು ಯೂಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಡಲ್ನೆಸ್ ಆಫ್ ಯುವರ್ ಫೇಸ್ ಎಲ್ಲ ಮಾಯ ಆಗುತ್ತೆ. ತುಂಬಾ ಫ್ರೆಶ್ ಆಗಿರುತ್ತೆ, ತುಂಬಾ ಏನ್ ಹೇಳ್ತೇವೆ ರೇಡಿಯಂಟ್ ಆಗಿರುತ್ತೆ, ತುಂಬಾ ಬ್ರೈಟ್ ಆಗಿರುತ್ತೆ. ಸಿಂಪಲ್ ಆದ, ನಿಮ್ಗೆ ಎಷ್ಟು ಬೇಕು ಅಷ್ಟೇ ಒಂದು ಹೇಳುವಂತಹ ಒಂದು ವಿಡಿಯೋ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಈ ಒಂದು ಪೇಜ್ಗೆ ನೀವು ಹೊಸತಾಗಿದ್ದರೆ ಕರ್ನಾಟಕ, ಖಂಡಿತವಾಗಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಹೊಸತದ ವಿಡಿಯೋಸ್ ಬಂದೇ ಬರುತ್ತೆ. ಇದರಲ್ಲಿ ಯಾವ ಪ್ರಾಬ್ಲಮ್ ನಿಮಗೆ ಏನಾದರೂ ಉಂಟಾದ್ರೆ ಕಮೆಂಟ್ ಸೆಕ್ಷನ್ ಹಾಕಿ, ಆದಷ್ಟು ಬೇಗ ಅದರ ಮೇಲೆ ನಾನು ಒಂದು ವಿಡಿಯೋ ಮಾಡ್ತೀನಿ ನಾನು. ಸೊ ಇನ್ ದ ಎಂಡ್ ಐ ವಾಂಟ್ ಟು ಟೆಲ್ ಒನ್ ಥಿಂಗ್, ದಟ್ ಈಸ್ ಐ eat healthy, stay healthy, only positivity, no negativity. Until my next video comes, love you Karnataka, bye.